ಎಲ್ಲರಿಗೂ ನಮಸ್ಕಾರ. ಇವತ್ತು 8ರಿಂದ 16 ವರ್ಷದ ಒಳಗಿನ ಮಕ್ಕಳು ಖಂಡಿತವಾಗ್ಲೂ ಓದಲೇಬೇಕಾಗಿರುವಂಥ ಕೆಲವು ಪುಸ್ತಕಗಳ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈ ಮೆನ್ಸ್ಟ್ರುಬೇಡಿ ಅಂದರೆ 8ರಿಂದ ಮೆಚೂರ್ ಆಗೋವಂಥ ಟೈಮಲ್ಲಿ ಮಕ್ಕಳಿಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದೊಂದು ಕಾಮಿಕ್ ಬುಕ್, ಮಕ್ಕಳಿಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಒಂದು ಕಾಮಿಕ್ ಬುಕ್ ಥರ ಇರುತ್ತೆ. ಮಕ್ಕಳಿಗೆ ಬರುವಂಥ ಚಿಕ್ಕ ಪುಟ್ಟ ಡೌಟು, ಮೆನ್ಸ್ಟ್ರೇಷನ್ ಬಗ್ಗೆ ಪ್ರತಿಯೊಂದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಗಂಡು ಮಕ್ಕಳಿಗೆ ಗುಳು ಅಂತ ಒಂದು ಬುಕ್ ಇದೆ. ಇದು ಗಂಡು ಮಕ್ಕಳು ಓದಲೇಬೇಕಾಗಿರುವಂಥ ಪುಸ್ತಕ. 9 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅವ್ರಿಗೆ ಬರುವಂಥ ಡೌಟ್ಸ್ ಇರುತ್ತಲ್ಲ, ಮಕ್ಕಳದ್ದು ಸಪ್ರೇಟ, ಗಂಡು ಮಕ್ಕಳದ್ದೇ ಸಪ್ರೇಟಾಗಿ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರಿಗೆ ಬರುವಂಥ ಪ್ರಾಬ್ಲಮ್ಸು, ಪ್ಯುಬರ್ಟಿ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರಿಗೆ ಬರುವಂಥ ಡೌಟ್ಸ್ ಎಲ್ಲನೂ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ, ಕೆಲವು ಅವ್ರಿಗೆ ಅರ್ಥ ಆಗೋ ರೀತಿ ನಮ್ಗೆ ಹೇಳೋಕ್ಕೂ ಗೊತ್ತಾಗಲ್ಲ. ಅದೆಲ್ಲ ತುಂಬ ಚೆನ್ನಾಗಿದೆ. ಈ ಗುಳು ಬುಕ್ಸು ಗಂಡು ಮಕ್ಕಳಿಗೆ, 9 ವರ್ಷದ ಮೇಲ್ಪಟ್ಟ ಗಂಡು ಮಕ್ಕಳಿಗೆ ಈ ಪುಸ್ತಕ ಓದಿಸಿ, 8 ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಈ ಪುಸ್ತಕ ಓದಿಸಿ. ಇವೆರಡು ಬೆಸ್ಟ್ ಬುಕ್ಸ್, ಮಕ್ಕಳಿರುವಂಥ ಮನೆಯಲ್ಲಿ ಇರಲೇಬೇಕಾಗಿರುವಂಥ ಪುಸ್ತಕಗಳು. ಇದ್ರ ಜೊತೆಗೆ ಇವರ ವೆಬ್ಸೈಟಲ್ಲಿ ಈ ಬುಕ್ ಕೂಡ ಸಿಗುತ್ತೆ. ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ತುಂಬ ಡೀಟೇಲ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಓದಿದ್ರೆ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ಅಷ್ಟು ನೀಟಾಗಿದೆ. ನೆಕ್ಸ್ಟ್ ಇವ್ರದ್ದೇ ವೆಬ್ಸೈಟಲ್ಲಿ ಕೆಲವು ಕಾಮಿಕ್ ಬುಕ್ಸ್ಗಳಿದೆ, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಗಿಫ್ಟ್ ಕೊಡೋದಕ್ಕೆ ಬೆಸ್ಟ್ ಬುಕ್ಸ್. ನಿಮ್ಮ ಮಕ್ಕಳು 8 ವರ್ಷದಿಂದ 16 ವರ್ಷದ ಮಧ್ಯದಲ್ಲಿದ್ದರೆ ಈ ಬುಕ್ಸ್ಗಳನ್ನ ಅವ್ರಿಗೆ ಗಿಫ್ಟ್ ಹಾಕ್ಕೊಡಿ. ಫುಲ್ ಒಂದು ಸೆಟ್ಟಾಗಿ ಬರುತ್ತೆ. 21 ಬುಕ್ಸ್ ಇದೆ. ಈ 3 ಬುಕ್ಸ್ ಬಿಟ್ಟು ಟೋಟಲಾಗಿ 24 ಬುಕ್ಸ್ನ ಆರ್ಡ್ರ್ ಮಾಡಿ. ನೋಡಿ, ದಿನ ಒಂದೊಂದು ಬುಕ್ನ ಅವ್ರು ಓದ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದೊಂದು ಬುಕ್ಕು ಒಂದೊಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, ಮಕ್ಕಳಲ್ಲಿ ವಿಲ್ ಪವರ್ನ ಹೇಗೆ ಜಾಸ್ತಿ ಮಾಡೋದು ಅಂತ ಅದ್ರ ಬಗ್ಗೆ ಕಾಮಿಕ್ ಬುಕ್ಸ್ ಎಲ್ಲದೂ ಅಷ್ಟೇ. ನಿಮಗೆ ಓನ್ಲಿ ಥಿಯರಿ ಥರ ಇರಲ್ಲ, ಎಲ್ಲ ನೋಡಿ ಈ ಥರ ಕಾರ್ಟೂನ್ಸ್ ಥರನೇ ಇರುತ್ತೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಚಿಕ್ಕ ಬುಕ್ಕು ಅವ್ರಿಗೆ ಅರ್ಥ ಆಗೋ ರೀತಿಯೂ ಇದೆ. ನೆಕ್ಸ್ಟ್, ಹೌ ಟು ಡೀಲ್ ವಿತ್ ಎ ಬುಲ್ಲಿ. ತುಂಬ ಕೋಪ ಬಂದಾಗ ಏನು ಮಾಡಬೇಕು. ಈಗಿನ ಕಾಲದ ಮಕ್ಳಿಗಂತೂ ಸುಮ್ಮನೆ ಕೋಪ ಬರ್ತಾ ಇರುತ್ತೆ. ಅವ್ರಿಗೆ ಈ ಬುಕ್ಸ್ಗಳೆಲ್ಲನೂ ಓದಿಸಿ. ನೆಕ್ಸ್ಟ್, ಅಪ್ರಿಸಿಯೇಷನ್ ದ ಆರ್ಟ್ ಆಫ್ ವಿನ್ನಿಂಗ್ ಹಾರ್ಟ್ಸ್. ಯಾವ ಥರ ಅಪ್ರಿಷಿಯೇಷನ್ ಮಾಡಬೇಕು ಅಂತಲೂ ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪಬ್ಲಿಕ್ ಸ್ಪೀಕಿಂಗ್ ಲೈಕ್ ಎ ಲೀಡರ್. ಯಾವ ಥರ ಮಾತಾಡಬೇಕು, ಸ್ಟೇಜ್ ಫಿಯರ್ನ ಯಾವ ಥರ ಹೋಗಿಸ್ಕೋಬೇಕು, ಎಲ್ಲದ್ರ ಬಗ್ಗೆಯೂ ತುಂಬ ಚೆನ್ನಾಗಿದೆ. ಯಾವ ಥರ ಓದ್ಕೋಬೇಕು ಅಂತ ಈ ಬುಕ್ಕಲ್ಲಿದೆ. ಹೌ ಟು ರೀಡ್ ಫಾರ್ ಬೆಟರ್ ಲರ್ನಿಂಗ್. ಯಾವ ಥರ ಓದಿದ್ರೆ ನೆನಪಿರುತ್ತೆ ಚೆನ್ನಾಗಿ, ಯಾವ ಥರ ಓದಬೇಕು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್, ಯೂಸಿಂಗ್ ಟೈಮ್ ದ ಸ್ಮಾರ್ಟ್ ವೇ. ಟೈಮ್ ಮ್ಯಾನೇಜ್ಮೆಂಟೇ ನಮ್ಮ ಮಕ್ಳಿಗೆ ಬರ್ತಾಯಿಲ್ಲ. ಏನು ಕೇಳಿದ್ರು ಟೈಮ್ ಇಲ್ಲ ಅಂತಾರೆ. ಟಿ ವಿ ನೋಡೋದಕ್ಕೆ, ಫೋನ್ ನೋಡೋದಕ್ಕೆ ಮಾತ್ರ ಗಂಟೆಗಟ್ಟಲೆ ಟೈಮ್ ಇರುತ್ತೆ. ಸೊ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಈ ಬುಕ್ಕಿಂದ ತಿಳಿಬೋದು. ನೆಕ್ಸ್ಟ್, ಬಿಲೀವ್ ಟು ಅಚೀವ್ ಡೆವಲಪಿಂಗ್ ದ ವಿನ್ನಿಂಗ್ ಆ್ಯಟಿಟ್ಯೂಡ್. ಒಳ್ಳೆ ಆ್ಯಟಿಟ್ಯೂಡ್ನ ಹೇಗೆ ಬೆಳೆಸ್ಕೋಬೇಕು, ಜೀವನದಲ್ಲಿ ಹೇಗೆ ಸಕ್ಸಸ್ ಆಗಬೇಕು ಅಂತ ತುಂಬ ಚೆನ್ನಾಗಿ ಇಂಪ್ರೆಸಿವ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್, ದ ಸೀಕ್ರೆಟ್ ಟು ಫಾರ್ಮಿಂಗ್ ಹ್ಯಾಬಿಟ್ಸ್. ನಮ್ಮ ಮಕ್ಕಳು ಹ್ಯಾಬಿಟ್ಸ್ ಅಂತಂದರೆ ಯಾವುದೂ ಮಾಡ್ತಿಲ್ಲ, ಬರೀ ಟಿ ವಿ ನೋಡೋದು, ಫೋನ್ ನೋಡೋದು, ಅದೇ ಹ್ಯಾಬಿಟ್ ಅಂದ್ಕೊಬಿಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಹೇಳಬೇಕು, ಬುಕ್ ಓದೋದು, ಜಾಗಿಂಗು, ಆಟ ಆಡೋದು, ಯೋಗ ಮಾಡೋದು, ಕ್ರಾಫ್ಟ್ ಮಾಡೋದು, ತುಂಬ ರೀತಿಯ ಒಳ್ಳೆ ಹ್ಯಾಬಿಟ್ಸ್ ಇದೆ. ಮಕ್ಕಳಿಗೆ ಕಲಿಯೋದಕ್ಕೆ ಪ್ರೋತ್ಸಾಹ ಕೊಡಿ. ಯಾವ ಥರ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೋಬೇಕು ಅಂತ ಈ ಬುಕ್ಕಲ್ಲಿದೆ. ನೆಕ್ಸ್ಟ್, ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಮೆಮೊರೈಸೇಷನ್ ಹೇಗೆ ಮಾಡ್ಕೋಬೇಕು, ಮೆಮೊರೈಸೇಷನ್ ಮೇಡ್ ಈಸಿ ಈ ಬುಕ್ಕಲ್ಲಿ ಇದೆ. ಓದಿದ್ದನ್ನು ಯಾವ ಥರ ಮೆಮೊರೈಸ್ ಮಾಡ್ಕೋಬೇಕು ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೆಕ್ಸ್ಟ್, ರಿವಿಷನ್ ಟೆಕ್ನಿಕ್ಸ್ ಫಾರ್ ಎಕ್ಸಾಮ್ ಸಕ್ಸಸ್. ಎಕ್ಸಾಮ್ ಟೈಮಲ್ಲಿ ರಿವಿಷನ್ನ ಹೇಗೆ ಮಾಡ್ಕೋಬೇಕು ಅಂತ ಈ ಬುಕ್ಕಲ್ಲಿದೆ. ನೆಕ್ಸ್ಟ್, ಮಕ್ಕಳಿಗೆ ಕಾನ್ಫಿಡೆನ್ಸೇ ಇರಲ್ಲ, ಅವ್ರಿಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡೋದಕ್ಕೆ ಹೌ ಟು ಟಾಕ್ ಕಾನ್ಫಿಡೆಂಟಾಗಿ ಹೇಗೆ ಮಾತಾಡಬೇಕು ಅಂತ ಈ ಬುಕ್ಕಲ್ಲಿದೆ. ನೆಕ್ಸ್ಟ್, ಮಕ್ಕಳಿಗೆ ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. 5 ರೂಪಾಯಿ 10 ರೂಪಾಯಿ ಬೆಲೆನೇ ಗೊತ್ತಿಲ್ಲ ಮಕ್ಕಳಿಗೆ. ಅವ್ರಿಗೆ ದುಡ್ಡಿನ ಬೆಲೆ ಗೊತ್ತಾಗೋಂಗೆ ಮಾಡುವಂಥ ಬುಕ್ಸ್. ನೀಡ್ಸ್ ವರ್ಸಸ್ ವಾಂಟ್ಸ್, ಗುಲು ಮೀಟ್ಸ್ ಮನಿ. ಏನಕ್ಕೆ ದುಡ್ಡು ಖರ್ಚು ಮಾಡಬೇಕು, ಏನಕ್ಕೆ ಖರ್ಚು ಮಾಡಬಾರ್ದು, ದುಂದು ವೆಚ್ಚ ಮಾಡ್ದಲೇ ಇರೋದಕ್ಕೆ ಟಿಪ್ಸ್, ಯಾವ ಥರ ಹಣನ ಸಂಗ್ರಹಿಸ್ಕೋಬೇಕು, ಅದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್, ಬೌನ್ಸ್ ಬ್ಯಾಕ್ ಫ್ರಮ್ ಫೇಲ್ ಆದ ತಕ್ಷಣ ತುಂಬ ಡಿಪ್ರೆಸ್ಗೆ ಹೋಗೋದು, ತುಂಬ ಸಿಟ್ಟಾಗೋದು, ಹಂಗೆಲ್ಲ ಮಾಡ್ದಲೇ ಒಂದು ಸಲ ಫೇಲ್ ಆದರೆ ಮತ್ತೆ ಹೇಗೆ ಸಕ್ಸಸ್ ಆಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್, ಮೇಡ್ ಎ ಮಿಸ್ಟೇಕ್, ಹೌ ಟು ಟಾಕ್ ಅಬೌಟ್ ಇಟ್. ಒಂದು ತಪ್ಪು ಮಾಡಿದ್ಮೇಲೆ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು, ಹೇಗೆ ಸಾರಿ ಕೇಳಬೇಕು, ಹೇಗೆ ಕ್ಷಮೆ ಕೇಳಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗ್ತಿಲ್ಲ. ಅದೆಲ್ಲನೂ ತುಂಬ ಚೆನ್ನಾಗಿ ಈ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗೊತ್ತಿಲ್ಲದಲೇ ತಪ್ಪುಗಳು ಮಾಡ್ತಾನೆ ಇರ್ತಾರೆ ಮಕ್ಕಳು, ಬಟ್ ಅದನ್ನು ಒಪ್ಕೊಳ್ಳೋದಿಲ್ಲ. ನಾನು ಮಾಡಿಲ್ಲ,
ಅಂತ ವಾದ ಮಾಡ್ತಿರ್ತಾರೆ. ಆದರೆ ತಪ್ಪು ಮಾಡಿದಾಗ ಯಾವ ಥರ ಕ್ಷಮೆ ಕೇಳಬೇಕು, ಯಾವ ಥರ ಅದನ್ನು ಎದುರಿಸ್ಬೇಕು ಅನ್ನೋದನ್ನು ಈ ಬುಕ್ಕಲ್ಲಿ ಕಲಿಬೋದು. ಮೀರಾ ಲರ್ನ್ಸ್ ಟು ಹ್ಯಾಂಡಲ್ ಕ್ಯಾಶ್ ಸೇಫ್ಟಿ. ಮಕ್ಕಳಿಗೆ ದುಡ್ಡನ್ನ ಸೇಫಾಗಿ ಇಟ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ, ಎಲ್ಲೆಲ್ಲೋ ಇಟ್ಕೋತಾರೆ, ಅದನ್ನು ಮಿಸ್ ಮಾಡ್ಕೋತಾ ಇರ್ತಾರೆ. ಯಾವ ಥರ ಸೇಫ್ಟಿಯಾಗಿ ಇಟ್ಕೋಬೇಕು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌ ಫ್ರೆಂಡ್ಸ್ ಶೇಪ್ ಹಸ್. ನಮ್ಮ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಇದರಲ್ಲಿದೆ. ಕೆಲವರು ತುಂಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಕೆಟ್ಟ ಫ್ರೆಂಡ್ಸ್ ಹೇಗೆ ನಮ್ಮ ಕಾಲು ಎಳಿತಾರೆ, ಅದ್ರ ಬಗ್ಗೆ ಎಲ್ಲ ನಾವು ಯಾವ ಥರ ರಿಯಾಕ್ಟ್ ಆಗಬೇಕು ಅಂತ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ಈಗಿರುವಂಥ ದೊಡ್ಡ ಪ್ರಾಬ್ಲಮು ಒಬೆಸಿಟಿ. ಏನಕ್ಕೆ ಅಂದರೆ ಜಂಕ್ ಫುಡ್ ಎಲ್ಲ ತಿಂತಾರೆ, ಹೆಲ್ದಿ ಫುಡ್ಡೇ ತಿನ್ನಲ್ಲ. ಅವ್ರಿಗೆ ಫುಡ್ ಬಗ್ಗೆ ತಿಳಿಬೇಕು ಅಂತ ಈ ಬುಕ್ಕು. ಮೀರಾ ಲರ್ನ್ಸ್ ಅಬೌಟ್ ಹೆಲ್ದಿ ಫುಡ್. ಹೆಲ್ದಿ ಫುಡ್ ಯಾವುದು, ಜಂಕ್ ಫುಡ್ ಯಾವುದು ಅಂತ ಅವ್ರಿಗೆ ಗೊತ್ತಾಗೋದಕ್ಕೆ ಈ ಬುಕ್ಕು. ನಮಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ತುಂಬ ಜನ ಪರಿಚಯ ಇರ್ತಾರೆ. ಅದರಲ್ಲಿ ಒಳ್ಳೆಯವರು ಯಾರು, ಕೆಟ್ಟವರು ಯಾರು, ಹೇಗೆ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಕೆಟ್ಟ ಫ್ರೆಂಡ್ಸ್ನ ಹೇಗೆ ದೂರ ಇಡಬೇಕು, ಅದ್ರ ಬಗ್ಗೆ ಹೇಳ್ಕೊಡೋದೆ ದ ಆರ್ಟ್ ಆಫ್ ಮೇಕಿಂಗ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ನೋಡಿ ನಮ್ಮ ಕ್ಯಾರೆಕ್ಟರ್ನ ತಿಳ್ಕೊಬೋದು. ಒಳ್ಳೆ ಫ್ರೆಂಡ್ಸ್ ಮಕ್ಕಳು ಸುತ್ತಮುತ್ತ ಇದ್ದರೆ ಮಕ್ಕಳು ಕೂಡ ಒಳ್ಳೆಯವರಾಗಿರ್ತಾರೆ. ಕೆಟ್ಟ ಫ್ರೆಂಡ್ಸ್ ಜೊತೆ ಸೇರಿಕೊಂಡ್ರೆ ಮಕ್ಕಳು ಆದಷ್ಟು ಕೆಟ್ಟ ದಾರಿಯಲ್ಲೇ ಹೋಗ್ತಾರೆ. ಸೊ ಈ ಬುಕ್ಸ್ಗಳನ್ನ ಮಕ್ಕಳಿಗೆ ಓದಿಸಿ. ನೆಕ್ಸ್ಟ್, ಲರ್ನ್ ಅಬೌಟ್ ಮನಿ ವಿತ್ ಗುಲು. ಯಾವ ಥರ ಮನಿನ ಸ್ಪೆಂಡ್ ಮಾಡಬೇಕು, ಎಷ್ಟು ಸ್ಪೆಂಡ್ ಮಾಡಬೇಕು, ಯಾವ ಥರ ಅದನ್ನ ಸೇವ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲಾಗಿ ಚೆನ್ನಾಗಿದೆ. ನೆಕ್ಸ್ಟ್, ಹೌ ಟು ಬ್ರೇಕ್ ಬ್ಯಾಡ್ ಹ್ಯಾಬಿಟ್ಸ್. ಈಗಿನ ಕಾಲದ ಮಕ್ಕಳಿಗೆ ದೊಡ್ಡ ಬ್ಯಾಡ್ ಹ್ಯಾಬಿಟ್ಸು, ಒಂದು ಜಂಕ್ ಫುಡ್ ತಿನ್ನೋದು, ಇನ್ನೊಂದು ಫೋನ್ ಯೂಸ್ ಮಾಡೋದು. ಸೊ ಆ ಬ್ಯಾಡ್ ಹ್ಯಾಬಿಟ್ನ ಹೇಗೆ ದೂರ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಟಿಪ್ಸು ಮತ್ತು ಒಳ್ಳೆ ಹ್ಯಾಬಿಟ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತಲೂ ಈ ಬುಕ್ಕಲ್ಲಿದೆ. ನೆಕ್ಸ್ಟ್, ಹೌ ಟು ಸ್ಟಿಕ್ ಗುಡ್ ಹ್ಯಾಬಿಟ್ಸ್. ಅದು ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ನಲ್ವ, ಆ ಬ್ಯಾಡ್ ಹ್ಯಾಬಿಟ್ಸ್ನ ಹೊರಗಡೆ ಬಂದರೆ ಈ ಗುಡ್ ಹ್ಯಾಬಿಟ್ಸ್ನ ಹೇಗೆ ಬೆಳೆಸ್ಕೋಬೇಕು. ಗುಡ್ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಸ್ಟಿಕ್ ಆಗೋದೇ ಇಲ್ಲ. ಒಂದಿನ 2 ದಿನ ಮಾಡಿಬಿಟ್ಟು ಮತ್ತೆ ಬಿಟ್ಬಿಡ್ತೀವಿ. ಸೊ ಮಕ್ಕಳು ಹಾಗೆ ಮಾಡಬಾರ್ದು. ಹೌ ಟು ಸ್ಟಿಕ್ ಅಂದರೆ ಅದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ಇದರಲ್ಲಿದೆ. ಗುಡ್ ಹ್ಯಾಬಿಟ್ಸ್ನ ಪ್ರತಿದಿನ ಹೇಗೆ ಮಾಡ್ಕೋಬೇಕು ಮಕ್ಕಳು ಅಂತ ಇದರಲ್ಲಿ ಟಿಪ್ಸ್ ಇದೆ. ನೆಕ್ಸ್ಟ್, ಗುಳು ಫೈಂಡ್ಸ್ ದ ಟ್ರೂತ್ ಅಬೌಟ್ ಜಂಕ್ ಫುಡ್. ಜಂಕ್ ಫುಡ್ ಬಗ್ಗೆ ಫುಲ್ ಡೀಟೇಲಾಗಿ ಇದೆ. ಏನಕ್ಕೆ ಜಂಕ್ ಫುಡ್ ತಿನ್ನಬಾರ್ದು, ಜಂಕ್ ಫುಡ್ಡಲ್ಲಿ ಏನೇನು ಮಿಕ್ಸ್ ಮಾಡ್ತಾ ಇದ್ದಾರೆ, ಅದು ತಿಂದರೆ ನಮಗೇನಾಗುತ್ತೆ, ಇದೆಲ್ಲ ನಾವು ಹೇಳಿದ್ರೆ ಮಕ್ಕಳು ತಲೆಗೆ ಹೋಗಲ್ಲ. ಈ ರೀತಿ ಬುಕ್ಸಾರು ಓದಿಸಿ ಅವ್ರಿಗೆ ಅರ್ಥ ಆಗುತ್ತೆ. ಎಷ್ಟು ಬುಕ್ಸ್ ಇದೆ, ಇದೆಲ್ಲ ಮಕ್ಕಳಿಗೋಸ್ಕರನೇ. 8ರಿಂದ 16 ವರ್ಷದ ಮಕ್ಕಳಿಗೆ ಖಂಡಿತವಾಗ್ಲೂ ಓದಿಸಲೇಬೇಕಾಗಿರುವಂಥ ಪುಸ್ತಕಗಳು. ಕೆಲವೊಂದು ನಾವು ಹೇಳೋದಕ್ಕಾಗಲ್ಲ, ನಾವು ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ಟೋಟಲಾಗಿ 24 ಪುಸ್ತಕಗಳಿದೆ. ಎಲ್ಲ ಕಾಮಿಕ್ ಬುಕ್ಸ್ ಇಂಗ್ಲೀಷಲ್ಲಿದೆ. ಒಂದೊಂದು ಸಪ್ರೇಟಾಗೋದು ಸಿಗುತ್ತೆ, ಎಲ್ಲ ಸೆಟ್ಟಾಗೂ ತೊಗೋಬೋದು. ಫಸ್ಟ್ 3 ಬುಕ್ಸ್ ಹೇಳಿದ್ನಲ್ವಾ, ಮೆನ್ಸ್ಟ್ರುಪೀಡಿಯಾ, ಗುಳು ಮತ್ತು ಆದಿ ಆ್ಯಂಡ್ ಅಂಕೋ. ಆ 3 ಬುಕ್ಸು ಮೆನ್ಸ್ಟ್ರುಪೀಡಿಯಾ ವೆಬ್ಸೈಟಲ್ಲಿ ಸಿಗುತ್ತೆ. ಉಳಿದ 21 ಬುಕ್ಸು ನಿಮಗೆ ಟ್ರೂ ಬುಡ್ಡಿ ವೆಬ್ಸೈಟಲ್ಲಿ ಸಿಗುತ್ತೆ. ಇವ್ರ ವೆಬ್ಸೈಟಲ್ಲೇ ತೊಗೋಬೇಕು ಅಂತಲ್ಲ, ಅಮೆಝಾನಲ್ಲೂ ಸಿಗುತ್ತೆ. ಒಂದೊಂದು ತಿಂಗಳು ಒಂದೊಂದು ಬುಕ್ಸ್ನ ತೊಗೋಬೋದು, ಅಥವಾ ಒಟ್ಟಿಗೆ ಸೆಟ್ಟಲ್ಲಿ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಜಾಸ್ತಿ ಇರುತ್ತೆ ಅಷ್ಟೇ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನನ್ನ ಮಕ್ಕಳಿಗೆ ನೆಕ್ಸ್ಟ್ ಬರ್ತಡೇ ಬರ್ತಾಯಿದ್ದೆ, ಅದಕ್ಕೋಸ್ಕರ ಇಷ್ಟು ಬುಕ್ಸ್ನ ಆರ್ಡ್ರ್ ಮಾಡಿದ್ದೆ. ಅವಳ ಬರ್ತಡೇ ಗಿಫ್ಟ್ ಇದು. ಮಕ್ಕಳ ಬರ್ತಡೇಗೆ ಯೂಸ್ ಆಗದಲ್ಲೇ ಇರುವಂತಹ ಬೊಂಬೆಗಳು, ಏನೇನೋ ಆಟ ಸಾಮಾನು ಕೊಡಿಸೋದಕ್ಕಿಂತ ಈ ರೀತಿ ಒಳ್ಳೆ ಪುಸ್ತಕನ ಮಕ್ಕಳಿಗೆ ಗಿಫ್ಟಾಗಿ ಕೊಡಿ. ಮಕ್ಕಳಲ್ಲಿ ಒಳ್ಳೆ ಬುದ್ಧಿನ ಬೆಳೆಸುವಂಥ ಪುಸ್ತಕಗಳನ್ನ ಓದಿಸಿ. ಮಕ್ಕಳನ್ನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡೋಣ. ಒಳ್ಳೆ ಬುದ್ಧಿ, ಗುಡ್ ಕ್ಯಾರೆಕ್ಟರ್ ಇರುವಂತಹ ಮಕ್ಕಳಾಗಿ ಬೆಳೆಸೋಣ. ಸಮಾಜದಲ್ಲಿ ಇರುವಂತಹ ಕೆಟ್ಟದು ಒಳ್ಳೆಯದು ಎರಡೂ ಗೊತ್ತಿರೋ ರೀತಿ ಬೆಳೆಸಬೇಕು. ಅದರಲ್ಲಿ ಅವರು ಒಳ್ಳೆಯದನ್ನೇ ಚೂಸ್ ಮಾಡ್ಕೊಳ್ಳೋ ರೀತಿ ನಾವು ಅವ್ರಿಗೆ ದಾರಿ ತೋರಿಸ್ಬೇಕು. ಯಾವಾಗಲೂ ಫೋನ್ ಇಟ್ಕೋತಾರೆ ಅಂದರೆ ನೀವೇನು ಮಾಡ್ತಾಯಿದ್ದೀರಾ, ನೀವು ಫೋನ್ ಇಟ್ಕೋತೀರಾ. ನೀವು ಅದು ಫೋನ್ ಪಕ್ಕಕ್ಕೆ ಇಟ್ಬಿಟ್ಟು ಬುಕ್ ಇಟ್ಕೊಂಡು ಓದಿ, ಅವ್ರು ಯಾಕೆ ಓದಲ್ಲ ನೋಡೋಣ. ನೀವು ಯಾವುದೋ ಒಂದು ಕಥೆನೋ ಕಾದಂಬರಿನೋ ಯಾವುದೋ ಒಂದು ಬುಕ್ನ ನೀವು ಓದೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅವರು ಕೂಡ ಬುಕ್ ಓದೋದನ್ನು ಅಭ್ಯಾಸ ಮಾಡ್ಕೋತಾರೆ. ಮಲಗೋ ಮುಂಚೆ ಒಳ್ಳೆ ಬುಕ್ಸ್ ಓದೋದು ತುಂಬ ಒಳ್ಳೆಯ ಅಭ್ಯಾಸ. ಆದಷ್ಟು ಟ್ರೈ ಮಾಡಿ, ಈ ಒಳ್ಳೆಯ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ. ಎಲ್ಲರೂ ಓದುವ ಅಭ್ಯಾಸನ ಬೆಳೆಸ್ಕೊಳ್ಳೋಣ. ವಿಡಿಯೋ ಇಷ್ಟ ಆಯಿತಾ, ಯೂಸ್ಫುಲ್ ಅನ್ನಿಸ್ತಾ? ಈ ರೀತಿ ಬುಕ್ಸ್ಗಳಿದೆ ಅಂತ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನ ತೊಗೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ತೊಗೊಂಡಿಲ್ಲ ಅವ್ರು ಇವತ್ತೇ ಆರ್ಡ್ರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮಕ್ಕಳು 8ರಿಂದ 16 ವರ್ಷದ ಮಧ್ಯದಲ್ಲಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಇಂಥ ಒಳ್ಳೆ ಪುಸ್ತಕಗಳನ್ನ ಆರ್ಡ್ರ್ ಮಾಡಿಕೊಂಡು ಓದಲಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸರ್ವೇ ಜನ ಸುಖಿನೋ ಭವಂತು.